ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕಾಗಿರುವುದು ನಮ್ಮ ವಾಣಿಜ್ಯ ಮಂಡಳಿಯವರಿಗೆ. ಇಷ್ಟೊಂದು ಸುಂದರವಾದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೂ ಹಾಸನಗೂ ನಮ್ಮ ಅನಂತನಾಗ್ ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಅರ್ಪಿಸೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ನನಗೆ ಅನಂತನಾಗ್ ಅವ್ರ ಬಗ್ಗೆ ಅನ್ಸೋದು ಏನು ಅಂತಂದ್ರೆ ಸ್ಫುರದ್ರೂಪಿ, ಸುಂದರ, ಸುಲಲಿತ, ಸಂಗೀತಕಾರ ಅಂಡ್ ವಾಟ್ ನಾಟ್ ಎಲ್ಲವೂ ಅವರಾಗಿದ್ದಾರೆ. ಸುಮಾರು ಅವರ ಸಂಕಲ್ಪ ಚಿತ್ರದಿಂದ ನಾನು ಅವನ್ನ ನೋಡಿದ್ದೀನಿ. ನನ್ನ ನಾಟಕಗಳನ್ನ ಅವರು ನೋಡಿದ್ದಾರೆ, ಅವರ ನಾಟಕಗಳನ್ನ ನಾನು ನೋಡಿದ್ದೀನಿ. ಆಗಿಂದು ಪರಿಚಯ. ಮತ್ತೆ ಏನಂದ್ರೆ ಒಂದ್ ಗಳಿಗೆಯಲ್ಲಿ ಇದ್ದಂತ ಮನಸ್ಸು ಇನ್ನೊಂದ್ ಗಳಿಗೆಯಲ್ಲಿ ಇರ್ತಾ ಇರ್ಲಿಲ್ಲ ಅವ್ರಿಗೆ. ತುಂಬಾ ಚಂಚಲ ಸ್ವಭಾವ. ಏನಂತೀರ ಗಾಯತ್ರಿ ಅವರೇ? ಹಾಗಿದ್ರು ಆದ್ರೆ ಅವರು ಪಾತ್ರದಲ್ಲಿ ಲೀನವಾಗೋದನ್ನ ನೋಡ್ತಾ ಇದ್ರೆ ಹಬ್ಬ ಅನ್ಸೋದು. ಎಷ್ಟೋ ಸಲ ಲೋಕೇಶ್ ಅಂತ ಕಲಾವಿದರ ಹೆಂಡತಿಯಾಗಿದ್ರು ಸಹಿತ ಯಾರು ನಿಮ್ಮ ಮೆಚ್ಚಿನ ನಟ ಅಂದಾಗ ನಾನು ಹೇಳಿದ್ದೀನಿ ಅನಂತನಾಗ್ ಅವರು ನನ್ನ ಮೆಚ್ಚಿನ ನಟ ಅಂತ. ಅವರ ಕಣ್ಣಿನ ಅಭಿನಯ ಇದೆಯಲ್ಲ ಅದಂತೂ ಸಾಧ್ಯನೇ ಇಲ್ಲ. ಅವರ ಎಲ್ಲ ಚಿತ್ರಗಳನ್ನು ನೀವು ನೋಡಿದ್ದೀರಾ, ಆನಂದ ಪಟ್ಟಿದ್ದೀರಾ. ಎಷ್ಟು ಜನ ಆಗಿನ ಕಾಲದಲ್ಲಿ ಹೆಂಗಸ್ರು 75-80 ಸಮಯದಲ್ಲಿ ಅಂತೂ ಎಲ್ಲಾರು ಅನಂತನಾಗ್ ಅಂತ ಇದ್ರು. ಸೊ ಅಂತ ಒಂದು ಕಲಾವಿದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊರಕಿದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಅನ್ಕೋತೀನಿ. ಅಂತ ಕಲಾವಿದನಿಗೆ ಪದ್ಮಭೂಷಣ ಬಂದಿದ್ದು ನಮ್ಮೆಲ್ಲರ ಸುಕೃತ ಅಂತ ಅನ್ಕೊಳ್ಳೋಣ. ಹಾಗೆ ಮೋಹನ್ ಅವರು ನಮ್ಮ ಚಿತ್ರರಂಗಕ್ಕೋಸ್ಕರ ತುಂಬಾ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಪದ್ಮಶ್ರೀ ಬಂದಿದ್ದು, ಅವರಿಗೂ ಅಭಿನಂದನೆಗಳು. ಹಾಗೆ ಇದೆ ಹಾಸನ್ ರಘು ಅವ್ರಿಗೆ ವಯಸ್ಸಾಯ್ತು, ಕ್ಷಮಿಸ್ಬಿಡಿ. ಎಲ್ಲ ಕಲಾವಿದರು ಬಂದು ಅವರನ್ನ ಗೌರವಿಸ್ತಾ ಇರೋದಕ್ಕೆ ನಿಮಗೆ ಮೊದಲು ನಾವು ಧನ್ಯವಾದಗಳನ್ನ ಅರ್ಪಿಸಬೇಕು. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.